ಖಂಡಿತ ಆಗಿಲ್ಲ. ಅದು ಅವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಎಲ್ಲ ಒಂದು ಸಮಾಜವನ್ನ ಮತ್ತೊಂದು ಸಮಾಜವನ್ನ ಮತ್ತೆ ಮೇಲ್ವರ್ಗ ಕೆಳವರ್ಗ ಅಂತ ಯಾರಿಗೂ ಇಲ್ಲ ನಮ್ಮಲ್ಲಿ. ಅಂಥದನ್ನ ಎತ್ಕಡ್ತಕ್ಕಂಥ ಕೆಲಸವನ್ನ ಮಾಡೋದು ನಿಮಗೆ ಸಮಂಜಸ ಅಲ್ಲ. ರಾಜ್ಯದಲ್ಲಿ ಯಾವ್ಯಾವ ಕೋಮಿನವರು ಎಷ್ಟೆಷ್ಟಿದೆ ಅನ್ನೋದು ನನಗಿನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇದಕ್ಕೆ ನೀವು ಕೈ ಹಾಕಬೇಡಿ, ಇದೊಂದು ಜೇನುಗೂಡು ಕೈ ಹಾಕ್ದಂಗೆ ಆಯ್ತದೆ. ಇಂಥ ತಪ್ಪು ನಿಮ್ಮಿಂದ ಆಗಬಾರ್ದು ಅನ್ನೋದು, ನಾನು ಕೂಡ ನಿಮ್ಮ ಜೊತೆಯಲ್ಲಿ 16 ವರ್ಷಗಳ ಕಾಲ ಜೊತೆಯಲ್ಲಿದ್ದವರು, ಮಂತ್ರಿಗಳಾಗೂ ಕೂಡ ಕೆಲಸ ಮಾಡಿರೋರು, ಎಲ್ಲ ಒಂದು ಕಡೆ ನಿಮ್ಮ ಪಾರ್ಟಿಯವರು ನಿಮ್ಮನ್ನು ಯಾವ್ಯಾವ ಆಯುಧಗಳನ್ನ ಹಿಡ್ಕೊಂಡು ತಿವಿತಾ ಇದ್ದಾರೋ ಗೊತ್ತಿಲ್ಲ. ಆ ತಿವಿತಕ್ಕೆ ಹೊಡೆದಾಗಿ ಎಲ್ಲ ಕೊರಗುವಂಥ ಪರಿಸ್ಥಿತಿಗೆ ತಗೊಂಡು ಹೋಗಬೇಡಿ ನೀವು. ಸರಿ, ವರದಿಯಲ್ಲಿ ಒಟ್ಟಾರೆಯಾಗಿ ಲಿಂಗಾಯತರಿಗೆ 5% ಮೀಸಲಾತಿ ಹಿಂದೆ ಕೊಡಲಾಗ್ತಾ ಇತ್ತು. ಈಗ 8% ಕೊಡಬೇಕು ಅಂತ ಶಿಫಾರಸ್ ಮಾಡಿ ಒಂದು ನಿಮಿಷ ತಾಡ್ರಿ. ನೀವು ಯಾರು ಕೊಡೋದಕ್ಕೆ, ನೀವ್ಯಾರಿಗೆ ಕೊಡೋದಕ್ಕೆ? ಆ ಜನಸಂಖ್ಯೆ ಇದ್ರೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಅದಾಗ್ತದೆ. ಆ ವರದಿ ಪಾರದರ್ಶಕವಾಗಿ ಇಲ್ಲ. ಪಾರದರ್ಶಕವಾಗಿ ನೀವೇ ಮಾಡಿ. ನೀವೇ ಯಾಕೆ ಮಾಡಿರಲ್ಲ ಅವತ್ತು? ನೀವು ಬಂದ ಮೇಲೆ ವರದಿ ಕೊಟ್ಟ ಮೇಲೆ ನೀವು 3 ವರ್ಷ ಐತ್ರಿ. ಅದಾದ್ಮೇಲೆ ಮತ್ತೆ 5-6 ವರ್ಷ ಕಳೀತು, 10 ವರ್ಷ ಆಯಿತು. ಇನ್ನೊಂದು ವರದಿ ಮಾಡಿಸಿ, ಮೊನ್ನೆ ಇದನ್ನು ತಿರಸ್ಕಾರ ಮಾಡಿಬಿಟ್ಟು ಪಾರದರ್ಶಕವಾಗಿ ಬಂದ ತಕ್ಷಣವೇ ನೀವು ವರದಿಯನ್ನು ತಂದು ದೇಶಕ್ಕೆ, ಇತಿಹಾಸಕ್ಕೆ ಮತ್ತೆ ಯಾವ ರೀತಿ ಅವನೂರು ವರದಿ ಅಂತ ಹಿಂದೆ ಇವತ್ತು ಮಾತಾಡ್ತಾರೋ ಅಂಥದಕ್ಕೆ ನೀವು ಒಂದು ಮುನ್ನುಡಿಯನ್ನು ಬರೀರಿ ಸ್ವಾಮಿ. ಅದನ್ನು ಬಿಟ್ಟು ಯಾಕೆ ಇವೆಲ್ಲ ಮಾಡ್ತೀರಿ? ಅವ್ರ ಪಕ್ಷದ ಸಚಿವರಲ್ಲ, ಶಾಸಕರಲ್ಲ, ಕಾರ್ಯಕರ್ತರಲ್ಲ, ಮಠಮಾನ್ಯಗಳಲ್ಲ, ಸಾಮಾನ್ಯ ವರ್ಗದ ಜನರು ಕೂಡ ನಿಮ್ಮನ್ನ ಶಾಪ ಹಾಕ್ತಕ್ಕಂಥ ಪರಿಸ್ಥಿತಿಗೆ ಬರ್ತದೆ. ನೀವು ಒಬ್ಬರೇ ಆಯ್ತೀರಿ. ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಇದ್ರೊಳಗೂ ಕೂಡ ಇರಲಿಲ್ಲ. ಇದರಿಂದ ನೀವು ತುಂಬ ಕೆಟ್ಟ ಹೆಸರು ತಗೋತೀರಿ. ಇದಾಗೋದು ಮಾಡೋದಕ್ಕೆ ಅವಕಾಶ ಕೊಡಬೇಡಿ. ಸಭೆ ಸೇರುವಂತ ಸಾಧ್ಯತೆಗಳಿದೆ. ಅದೆಲ್ಲ ಮುಂದಕ್ಕೆ ನೋಡೋಣ, ಏನು ಮಾಡಬೇಕು ಎತ್ತು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಇತಿಹಾಸದಲ್ಲಿ ಎಲ್ಲ ವರ್ಗದವರಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ಏನಾದ್ರು ಅಲ್ಪ ಸ್ವಲ್ಪ ಕಿಂಚಿತ್ತು ಭಾವನೆ ಇದ್ರೆ ಈ ವರದಿಯನ್ನು ತಿರಸ್ಕಾರ ಮಾಡಿ. ಸರ್, ಈಗ ರಾಜ್ಯದಲ್ಲಿ ಏನೇ ಬೆಲೆ ಏರಿಕೆ ಆದರೂ ಕೂಡ ಅದು ಕೇಂದ್ರ ಸರ್ಕಾರದ ಹೊಣೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಅವ್ರಿಗೆ ನಾಚಿಕೆ ಆಗಬೇಕು. ಸೆಸ್ ಹಾಕಿದ್ದಾರಲ್ಲ ಇದಕ್ಕೆ, ಯಾವುದು ಟೋಲ್ಗಳಿಗೆ 5% ಕೇಂದ್ರ ಸರ್ಕಾರನ? ನೀವು ಇದಕ್ಕೆ ಪೆಟ್ರೋಲ್ಗೆ ಹಾಕಿದ್ದೀರಲ್ಲ ಅದು ಕೇಂದ್ರ ಸರ್ಕಾರನ? ಬೇರೆ ಬೇರೆ ನೀವು ರೈಟ್ ಜಾಸ್ತಿ ಮಾಡಿದ್ದೀರಲ್ಲ ಅದು ಕೇಂದ್ರ ಸರ್ಕಾರನ? ಹೆಣ್ಣೆ ಹೊಡಿತಾರಲ್ಲ, ಎಣ್ಣೆ ಹೊಡಿಯೋರಿಗೆ ಎದ್ವಾತೋದು ಹಾಕಿದಾರೆ ಅದು ಕೇಂದ್ರ ಸರ್ಕಾರನ? ಕೇಂದ್ರ ಸರ್ಕಾರ ಯಾವ್ದಾದ್ರು ಒಂದು ಮಾಡಬೇಕಾದ್ರೆ ಅದಕ್ಕೆ ತನ್ನದಾದಂಥ ಒಂದು ನಾರಂಶ ಇರ್ತದೆ. ಆ ನಾರಂಶದಲ್ಲಿ ಭಾರತ ಸರ್ಕಾರ ಕೆಲಸ ಮಾಡ್ತದೆ. ನಿಮಗೆ ಗೊತ್ತು ಗುರಿ ಏನೂ ಇಲ್ಲ. ಹುಚ್ಚ ಮದುವೆಯಲ್ಲಿ ಉಂಡೋಣೆ ಜಾಣ. ಯಾರ್ಯಾರಿಗೆ ಯಾವ್ಯಾವ ರೀತಿ ಬರೆ ಹಾಕಿ ಅನ್ಯಾಯ ಮಾಡಬೇಕು ಎಲ್ಲವನ್ನು ಮಾಡಿ ಮತ್ತೆ ಭಾರತ ಸರ್ಕಾರದ ಸರ್ವಾಂಗೀಣ ಅಭಿವೃದ್ಧಿಯನ್ನು ನೋಡಾದರೂ ಕಲ್ತ್ಕೊಡ್ರಿ ಅನ್ನೋ ಮಾತನ್ನು ನಾನು ಈ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಪ್ರತಿಭಟನೆ ಬೇರೆ ಇದೆ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ. ಅಲ್ಲ, ಒಂದು ನಿಮಿಷ ತಾಳಪ್ಪ, ಅವ್ರಿಗೆ ನಾಚಿಕೆ ಆಗ್ಬೇಕ್ರಿ. ಎಲ್ಲರೂ ಉಂಟೇನ್ರಿ ಇಷ್ಟೊಂದು ಗೊಂದಲ? ಯಾವ್ಯಾವುದೋ ನೀವು ಯೋಜನೆಗಳನ್ನು ಭಾಗ್ಯಗಳನ್ನು ಕೊಟ್ಟು ಆ ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಎಲ್ಲ ಒಂದು ಕಡೆ ಬಡವರಿಗೆ ನೀವು ಆ ಬಡವ್ರ ಮನೆಯಲ್ಲೂ ನೆಮ್ಮದಿ ಹಾಳು ಮಾಡಿದ್ದೀರಿ. 2,000 ಕೊಡ್ತೀನಂತ 20 ರೂಪಾಯಿಗೆ ಸಿಗ್ತಾ ಇದೆ ಎಣ್ಣೆ, 250 ರೂಪಾಯಿ ಆಗಿದೆ. ಇಂಥದಕ್ಕೆ ನೀವು ಜಾಸ್ತಿ ಮಾಡಿಲ್ಲ, ಎಲ್ಲದಕ್ಕೂ ಜಾಸ್ತಿ ಮಾಡಿದ್ದೀರಿ. ಇಷ್ಟೆಲ್ಲ ಮಾಡಿದ್ರು ಕೂಡ ನಿಮ್ಮ ಹಾಕಾರ, ನಿಮ್ಮ ದಹ ಇವತ್ತಿಗೂ ಹಿಂಗಿಲ್ಲ. ಅದಕ್ಕೆ ಬಿಟ್ಟು ಬೆಂಗಳೂರಿನಂಥ ದೊಡ್ಡ ನಗರ, ಬೇರೆ ಬೇರೆ ನಗರಗಳಲ್ಲಿ ಒಂದು ಅಡಿಗೆ ನೀವು ಟ್ಯಾಕ್ಸ್ ಹಾಕ್ತಾ ಇದ್ದೀರಿ. ಕಸ ತೆಗೆಯೋದಕ್ಕೂ ನೀವು ಟ್ಯಾಕ್ಸ್ ಹಾಕ್ತಾ ಇದ್ದೀರಿ. ನಿಮ್ಮ ಸರ್ವಿಸ್ ಏನು? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದ್ದೀರಿ? ಒಡಂಬಡಿಕೆಯಿಂದ ನೀವು ಕೆಲಸ ಮಾಡ್ತೀರಾ? ಎಷ್ಟು ಜನ ಮುಖ್ಯಮಂತ್ರಿಗಳಿದ್ದೀರಿ? ಎಷ್ಟು ಜನ ನೀವು ಕುಳಿತುಕೊಂಡು ಒಟ್ಟಿಗೆ ಸೇರಿ ಇಂಥ ಏನು ಸಮಸ್ಯೆಗಳಿದೆ, ಜಟಿಲವಾದ ಭಾವನೆಗಳಿವೆ, ಸಮಸ್ಯೆಗಳಿದೆ ಬಗೆಹರಿಸೋದಕ್ಕೆ ಚಿಂತನೆ ಮಾಡಿದ್ದೀರಾ? ಯಾವ್ದಾದ್ರು ಒಂದು ಟೀಮ್ ವರ್ಕ್ ಕೆಲಸ ಮಾಡಿದ್ದೀರಾ? ಯಾರು ಏನು ಹೇಳ್ತಾರೋ ಅದು 4 ಜನ ಸುತ್ತಕೊಂಡು ಎಲ್ಲ ಒಂದು ಕಡೆ ಗುಂಪುಗಾರಿಕೆ ಮಾಡಿ ಇದನ್ನು ರಾಜ್ಯದ ಜನರ ಎಲ್ಲ ಒಂದು ಕಡೆ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದ್ದೀರಿ. ರಾಜ್ಯದ ಜನರ ಬೊಕ್ಕಸವನ್ನು ಖಾಲಿ ಮಾಡಿ ನಿಮ್ಮ ಬೊಕ್ಕಸ ನೀವು ಖಾಲಿ ಮಾಡ್ಕೊಂಡ್ರಿ. ಜನರ ಮೇಲೆ ಬೊಕ್ಕಸವನ್ನು ತುಂಬೋದಕ್ಕೆ ಅನಾವಶ್ಯಕವಾಗಿ ನೀವು ಟ್ಯಾಕ್ಸ್ಗಳನ್ನು ಹಾಕಿ ಅವರಿಗೆ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದ್ದೀರಿ. ಇದು ನಿಮಗೆ ಸರಿಯಾದದ್ದಲ್ಲ. ಇದನ್ನು ದಯವಿಟ್ಟು ಕೂಲಂಕುಷವಾಗಿ ನೀವು ಚರ್ಚೆ ಆಗಬೇಕಾಗಿದೆ. ಇನ್ನೂ 3 ವರ್ಷ ಇರಬೇಕು ಸಿದ್ದರಾಮಯ್ಯನವರು ಅಂತ ಅವರು ಹೇಳ್ತೀರಿ, ನೀವು ಹೇಳ್ತೀರಿ. ನೀವು ಇರಬೇಕಾದ್ರೆ ಜನರಿಗೆ ನೀವೇನೊಂದು ಮ್ಯಾಂಡೇಟ್ ಕೊಟ್ರಿ, ಅದರ 1% ಅವ್ರು ನಡ್ಕೊಡ್ರಪ್ಪ. ಇಲ್ಲಾಂದ್ರೆ ಭಗವಂತ ನಿಮ್ಗೆ ಕ್ಷಮಿಸಲ್ಲ, ನಿಮ್ಗೆ ತೊಂದರೆ ಆಗ್ತದೆ.
ನೆಮ್ಮದಿ ಹಾಳು ಮಾಡಿ ನೀವು ನೆಮ್ಮದಿ ಹಾಳು ಮಾಡ್ಕೋತೀರಾ, ರಾಜ್ಯದ ಜನರನ್ನು ಕೂಡ ನೆಮ್ಮದಿ ಹಾಳು ಮಾಡೋದಕ್ಕೆ ಕಾರಣೀಭೂತರಾಗ್ತೀರಾ.